ಕೆಫೆ ಸ್ಫೋಟ ಪ್ರಕರಣದಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಶಂಕಿತರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಕೃತ್ಯ ನಡೆಸಿರುವಂತ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಈ ಶಂಕಿತರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ರು ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರೋದು. ಮತೀನ್ ತನ್ನ ಹೆಸರು ವಿಘ್ನೇಶ್ ಹಾಗೂ ಸಮಿತ್ ಅಂತ ಬದಲಾವಣೆಯನ್ನ ಮಾಡಿಕೊಂಡಿದ್ದ. ಶಾಕೀರ್ ತನ್ನ ಹೆಸರನ್ನ ಪ್ರೇಮ್ ಚಂದ್ ಹಾಗೂ ಅರುಣ್ ಗೌಳಿ ಅಂತ ಚೇಂಜ್ ಮಾಡ್ಕೊಂಡಿದ್ದ. ಹೊರ ಜಿಲ್ಲೆಗಳಲ್ಲಿ ಈ ರೀತಿ ಹೆಸರುಗಳನ್ನ ಹೇಳ್ತಾ ಇದ್ರು ಈ ಶಂಕಿತರು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬಾಡಿಗೆ ಮನೆಗಳಲ್ಲಿ ವಾಸ ಮಾಡೋಕೆ ಈ ಹೆಸರುಗಳ ಬಳಕೆಯನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಇದೇ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಕೂಡ ಪಡೆದು ಸಿಮ್ ಖರೀದಿಸಿದ್ರು. ಮಂಗಳೂರು ಕೇಸ್ನಲ್ಲೂ ಬೇರೆ ಹೆಸರು ಬಳಸಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಈ ತನಿಖೆ ಅನ್ನೋದು ಚುರುಕು ಪಡ್ಕೊಳ್ತಾ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳ್ತಾ ಇದ್ದ ಹಾಗೇನೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗಿರೋದು. ಇವುಗಳು ತಮ್ಮ ಹೆಸರನ್ನ ಬದಲು ಮಾಡಿಕೊಂಡಿದ್ರು ಅನ್ನುವಂಥ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಮತೀನ್ ಅನ್ನೋನು ತನ್ನ ಹೆಸರನ್ನ ವಿಘ್ನೇಶ್ ಹಾಗೂ ಸಮಿತ್ ಅಂತ ಬದಲಾವಣೆಯನ್ನ ಮಾಡ್ಕೊಂಡಿದ್ರೆ, ಶಾಕೀರ್ ಅನ್ನೋನು ತನ್ನ ಹೆಸರನ್ನ ಪ್ರೇಮ್ ಚಂದ್ ಅಂತ ಹಾಗೇನೆ ಅರುಣ್ ಗೌಳಿ ಅಂತ ಚೇಂಜ್ ಅನ್ನ ಮಾಡ್ಕೊಂಡಿದ್ದ. ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡುವಾಗ, ವ್ಯವಹಾರಗಳನ್ನ ಮಾಡುವಾಗ, ಸಿಮ್ ಖರೀದಿಸುವಾಗ, ರೂಮ್ ಬುಕ್ ಮಾಡುವಾಗ, ಬಾಡಿಗೆಗೆ ಮನೆ ಪಡೆಯುವಾಗ ಈ ಹೆಸರುಗಳನ್ನ ಹೇಳ್ತಾ ಇದ್ರು. ಇವರ ಒರಿಜಿನಲ್ ಹೆಸರು ಹೇಳಿದ್ರೆ ಕೆಲವು ಕಡೆಯಲ್ಲಿ ಬಾಡಿಗೆಗೆ ಮನೆ ಕೊಡ್ತಿರ್ಲಿಲ್ಲ, ರೂಮ್ಸ್ಗಳು ಕೊಡ್ತಿರ್ಲಿಲ್ಲ, ಅನುಮಾನದಿಂದ ನೋಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಹೆಸರನ್ನ ಬದಲು ಮಾಡಿಕೊಂಡ್ರೆ ಯಾರಿಗೂ ಡೌಟ್ ಬರಲ್ಲ ಅನ್ನುವಂಥ ಕಾರಣಕ್ಕೆ ಹೆಸರನ್ನ ಬದಲು ಮಾಡ್ಕೊಂಡಿದ್ರು. ಆಧಾರ್ ಕಾರ್ಡ್ ಕೂಡ ಚೇಂಜ್ ಮಾಡ್ಕೊಂಡಿದ್ರು. ಇದೇ ಥರದ್ದು ನಕಲಿ ಆಧಾರ್ ಕಾರ್ಡನ್ನು ರೆಡಿ ಮಾಡ್ಕೊಂಡಿದ್ರು. ಅದೇ ಆಧಾರ್ ಕಾರ್ಡನ್ನು ತೋರಿಸಿ ಸಿಮ್ ಕೂಡ ಪಡ್ಕೊಂಡಿದ್ರು. ಅದರಲ್ಲೇ ವ್ಯವಹಾರ ನಡೆಸ್ತಾ ಇದ್ರು. ತನಿಖೆಯ ಹಾದಿಯನ್ನು ತಪ್ಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರ ತಮ್ಮ ತಮ್ಮ ಹೆಸರುಗಳನ್ನು ಬದಲಿಸಿಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನೆಲ್ಲ ವಿಚಾರಗಳು ಇಲ್ಲಿವರೆಗೂ ಲಭ್ಯವಾಗಿದೆ, ಯಾವೆಲ್ಲ ಆಂಗಲ್ನಲ್ಲಿ ತನಿಖೆ ನಡೀತಾ ಇದೆ, ತನಿಖೆ ಯಾವ ಹಂತದಲ್ಲಿದೆ? ಏನು ರಾಮೇಶ್ವರ ಪ್ರಕರಣದ ತನಿಖೆಯನ್ನು ಬೆನ್ನತ್ತಿದಂತೆ ಎನ್ಐಎ ಅಧಿಕಾರಿಗಳು ಗೊತ್ತಾಗಿರುವಂತದ್ದು. ಏನು ಬಾಂಬರ್ಸ್ಗಳಿದ್ರು ಮತ್ತೆ ಅವರಿಗೆ ಸಹಾಯ ಮಾಡಿದಂತವ್ರು ಏನಿದ್ರು ಅವರೆಲ್ಲರೂ ಕೂಡ ಎಲ್ಲೂ ಕೂಡ ಪೊಲೀಸರಿಗೆ ಮಾಹಿತಿಗಳು ಅಧಿಕಾರಿಗಳಿಗೆ ಗೊತ್ತಾಗಬಾರದು ಕಾರಣಕ್ಕೆ ಹಿಂದೂ ಹೆಸರುಗಳನ್ನ ಇಟ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗಿರುವಂತದ್ದು. ಏನು ಮತೀನಿಗಾಗುವ ತಲೆಮರೆಸಿಕೊಂಡಿದ್ರೆ ಆತ ವಿಘ್ನೇಶ್ ಮತ್ತು ಸುಮಿತ್ ಅಂತ ಹೆಸರನ್ನು ಇಟ್ಕೊಂಡಿದ್ದ. ಶಾಕೀರ್ ಅನ್ನೋನು ಪ್ರೇಮ್ ಚಂದ್ ಅನ್ನೋ ಹೆಸರನ್ನು ಇಟ್ಕೊಂಡಿದ್ದ. ಮತ್ತೆ ಅರುಣ್ ಗೌಳಿ ಎಂಬ ಹೆಸರನ್ನ ಇಟ್ಕೊಂಡು ಇದು ಕೂಡ ಹೋರಾಟವನ್ನು ಮಾಡ್ತಿದ್ರು. ತಮಿಳುನಾಡಲ್ಲೂ ಕೂಡ ಇವರು ತಂಗಿದ್ರು. ಸೊ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕಲಾಗ್ತಾ ಹೋಗುವಂತ ಸಂದರ್ಭದಲ್ಲಿ ಇವರು ಪೊಲೀಸರ ದಿಕ್ಕನ್ನು ತಪ್ಪಿಸಲಿಕ್ಕೆ ಮತ್ತೆ ಬಾಡಿಗೆಗಳನ್ನ ಪಡೆಯುವಂತ ಸಂದರ್ಭದಲ್ಲಿ ಆ ರೀತಿ ಹಿಂದೂಗಳ ಹೆಸರುಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಸದ್ಯ ಇವರ ಬೆನ್ನು ಬಿದ್ದಿರುವ ಪೊಲೀಸರು ಆ ಆರೋಪಿಗಳ ಬಗ್ಗೆ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಹಾಕಿದ್ದು ಬಂಧಿಸುವಂತಹ ಒಂದು ಭರವಸೆ ನೀಡುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.